ಹಾಯ್ ಫ್ರೆಂಡ್ಸ್, ನಾನು ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಒಳಗೆ ನಾನು ನಿನ್ನೆ ಲಾಗ್ ಒಳಗೆ ನೀವು ನೋಡಿದ್ರಿ, ನಾನು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋಗ್ಬೇಕಾದ್ರೆ ಡ್ಯಾನ್ಸ್ ಪ್ರಾಕ್ಟೀಸಿಗೆ ಹೋಗೋ ಮಟ್ಟ ಮನ್ಯಾಗ ಏನೇನು ಮಾಡಿದೆ ಅನ್ನೋ ಲಾಗ್ನ ನಾನು ಶೇರ್ ಮಾಡೀನಿ. ಇವತ್ತು ಇದು ಕಂಟಿನ್ಯೂಯೇಷನ್. ಡ್ಯಾನ್ಸ್ ಪ್ರಾಕ್ಟೀಸಿಗೆ ಹೋಗಿ ಅಲ್ಲೇ ಡ್ಯಾನ್ಸ್ ಕ್ಲಾಸ್ನಾಗ ಏನೇನೆಲ್ಲ ಮಸ್ತಿ ಮಾಡ್ತೀವಿ ಅನ್ನೋದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ಆಲ್ ಎಲ್ಲ ಕೆಲಸ ಮುಗ್ದೈತಿ. 11:30 ಮೇಲೆ ಆಗೈತಿ ಟೈಮು. 12 ಅಂದ್ರೆ ನಾನು ರೆಡಿ ಆಗಕ್ಕೆ ಹೋಗಬೇಕು. 12:30ಗೆ ಬಸ್ ಐತಿ. ಎಲ್ಲ ಫ್ರೆಂಡ್ಸು ಸೇರಿಸಿ ಬಸ್ಸಿಗೆ ಹೋಗ್ತೀವಿ. ಸೊ ಒಂದು 2 ಮಿನಿಟ್ಸ್ ಟೈಮ್ ಇತ್ತು. ಮನೆ ಒಳಗೆ ನಾನು ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಲಾಗ್ ಸ್ಟಾರ್ಟ್ ಮಾಡ್ಕೊಳತ್ತೀನಿ. ನಿನ್ನೆ ಅಂತೂ ನೋಡಿದ್ರಿ ನೀವು, ಬೆಳಗ್ಗೆ ಮನೆ ಒಳಗೆ ಅಷ್ಟೆಲ್ಲ ಗಡ್ಬಡಿ ಇರ್ತೈತಿ ಏನಂತ. ಬಟ್ ನಿನ್ನೆ ನಾವು ವಡಿ ಮಾಡಿದ್ದೆ, ಇವತ್ತು ವಡಿ ಮಾಡಿಲ್ಲ. ಇವತ್ತು ರೊಟ್ಟಿ ಮೆಂತೆ ಪಲ್ಯ ಮಾಡೀನಿ. ಆಯಿತು, ಟಿಫನ್ ಆಯಿತು, ಎಲ್ಲ ಆಯಿತು. ಫೈನಲ್ ಚಾನೂ ಮುಗೀತು. ಇನ್ನು ರೆಡಿ ಆಗೋದು ಹೋಗೋದು ಅಷ್ಟೈತಿ. ಸೊ ಇನ್ನು ಮುಂದೆ ರೆಡಿ ಆಗೋದೇನು ತೋರ್ಸಂಗಿಲ್ಲ, ಡೈರೆಕ್ಟ್ ಹೋಗೋ ಮುಂದೆ ತೋರಿಸ್ತೀನಿ. ಮತ್ತು ಡ್ಯಾನ್ಸ್ ಕ್ಲಾಸ್ನಾಗ ಏನೇನೆಲ್ಲ ಮಜಾ ಮಸ್ತಿ ಮಾಡಿದ್ವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣದು, ನಾ ಡ್ಯಾನ್ಸಿಗೆ ಸ್ಟೇಜ್ ಮೇಲೆ ಶೋ ಕೊಡೋಕೆ ಹೊಂಟಿದ್ದಕ್ಕೆ ಅಮ್ಮಗೆ ಹೆಂಗೆ ಅನ್ಸತ್ತೈತಿ ಅಂತ ಹೇಳಿ ಕೇಳ್ತೀನಿ. ಫಸ್ಟ್ ಟೈಮ್ ಪಬ್ಲಿಕ್ನಾಗ ಡ್ಯಾನ್ಸ್ ಲಾಸ್ಟ್ ಟೈಮ್ ಕೊಟ್ಟಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಇದು ಸೆಕೆಂಡ್ ಟೈಮ್ ನಂದು ಚರಿ ಸ್ಕೂಲ್ನಾಗ. ಸೊ ಈ ಸಲ ಆಪರ್ಚುನಿಟಿ ಐತಿ, ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಅವ ಏನಂತಾರ ಅಂತ ಹೇಳಿ ಕೇಳಿ. ಬಟ್ ಅವನಿಗೆ ನಾವು ವಿಡಿಯೋದಾಗ ತೋರಿಸಿದೆ ಅಂದ್ರೆ 100% ಆ ವಿಡಿಯೋ ಎಡಿಟ್ ಮಾಡಿ ಹೋಗಿತ್ತಾನ. ಸೊ ತೋರ್ಸಂಗಿಲ್ಲ, ಜಸ್ಟ್ ಹಂಗೆ ಕೇಳ್ತೀನಿ. ಇಲ್ಲೇ ವರ್ಕ್ ಮಾಡ್ಕೋತ ಕೂತಾನ. ಅಮ್ಮು, ನಾ ಡ್ಯಾನ್ಸ್ ಪ್ರಾಕ್ಟೀಸಿಗೆ ಹೊಂಟಿದ್ದಕ್ಕೆ ನಿಂಗೆ ಏನು ಅನ್ಸತ್ತೈತಿ? ಈಗ ನಾ ಡ್ಯಾನ್ಸ್ ಕ್ಲಾಸಿಗೆ ಹೊಂಟೇನಾ, ಡ್ಯಾನ್ಸ್ ಪ್ರಾಕ್ಟೀಸಿಗೆ ಹೊಂಟೇನಲ್ಲ ಚರಿ ಸ್ಕೂಲ್ನಾಗ ಡ್ಯಾನ್ಸ್ ಮಾಡಕ್ಕೆ. ನಿಂಗೆ ಏನು ಅನ್ಸತ್ತೈತಿ? ನಿನ್ನ ಒಪಿನಿಯನ್ ಹೇಳ. ಅಲ್ಲಿ ಮನ್ಯಾಗೂ ಡ್ಯಾನ್ಸ್ ಮಾಡ್ಕೊಂತ ಅಡ್ಡಾಡ್ತಿರಲ್ಲ ಇಬ್ರು. ಯಾರಿಬ್ರು? ನೀನು ಅಮ್ಮ ಮಗಳು ಇಬ್ರು. ಅದು ಬಿಡು ಹೋಗ್ಲಿ. ಆದ್ರೂ ನಾವು ಮನ್ಯಾಗ ನಾರ್ಮಲಿ ಅಡ್ಡಾಡಂಗೆ ಇಲ್ಲ ಬಿಡು, ಇಬ್ರು ಡ್ಯಾನ್ಸ್ ಮಾಡ್ಕೊತಾನೆ ಅಡ್ಡಾಡ್ತೀವಿ. ಸ್ಟೇಜ್ ಮೇಲೆ ಮಾಡಕ್ಕೆ ಹೊಂಟಿರಲ್ಲ, ಅದು ಹೆಂಗೆ ಅನ್ಸತ್ತೈತಿ? ಚಲೋ ಮಾಡ್ತೀವಿ. ಅಷ್ಟೇ ಚಲೋ, ಕಾನ್ಫಿಡೆನ್ಸ್ ಐತಿ. ಮತ್ತು ಸೊ ಕೇಳಿಸ್ಕೊಂಡ್ರಿ ಅಲ್ಲ ಏನು ಹೇಳಿದ ಅಂತ. ನಾವೇನೋ ಮನ್ಯಾಗ ನಾರ್ಮಲಿ ಹಂಗನ ಅಡ್ಡಾಡಂಗಿಲ್ಲ, ಇಬ್ರು ಅಮ್ಮ ಮಗಳು ಡ್ಯಾನ್ಸ್ ಮಾಡ್ಕೊತ ಅಡ್ಡಾಡ್ತಂತ. ಅದು ಖರೇನೈತಿ. ಮತ್ತು ನನ್ನ ಮೇಲೆ ಚರಿ ಮೇಲೆ ಕಾನ್ಫಿಡೆಂಟ್ ಐತಂತ, ಚಂದ ಮಾಡ್ತೀವಿ ಅಂತೇಳಿ ಅದಕ್ಕೆ ಹೋಗೋಕೆ ಪರ್ಮಿಷನ್ ಕೊಟ್ಟಾನಂತ. ಸೊ ಫ್ರೆಂಡ್ಸ್, ಇನ್ನು ನನ್ನ ತಂಗಿ ಕಡೆ ಒಂದು ತೊಗೋತೀನಿ ಒಪಿನಿಯನ್, ಏನಂತ ನೋಡೋಣ ಆಕಿ ಒಪಿನಿಯನ್ ಏನೈತಿ ಅಂತ ಹೇಳಿ. ಸೊ ಈಗ ನೆಕ್ಸ್ಟ್ ನಾನು ನಿಮ್ಗೆ ಆಕಿ ಒಪಿನಿಯನ್ ಒಂದು ಶೇರ್ ಮಾಡ್ತೀನಿ. ಆಮೇಲೆ ನಾನು ಡೈರೆಕ್ಟ್ ಡ್ಯಾನ್ಸ್ ಕ್ಲಾಸಿಗೆ ಹೋಗೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಂತ. ಸ್ಟೇ ಟ್ಯೂನ್ನಾಗಿರ್ರಿ, ಏನೇನೆಲ್ಲ ಮಸ್ತಿ ಮಾಡ್ತೀವಂತ ನೋಡ್ಕೋತೀರ್ರಿ. ಚಿಟು, ನಿಗೊಂದು ಕ್ವಶನ್ ಕೇಳಿ. ನಾನು ಚರಿ ಸ್ಕೂಲ್ನಾಗ ಡ್ಯಾನ್ಸ್ನಾಗ ಪಾರ್ಟಿಸಿಪೇಟ್ ಮಾಡೇನಲ್ಲ, ಅದಕ್ಕೆ ನಿನಗೇನು ಅನ್ಸತ್ತೈತಿ? ಡ್ಯಾನ್ಸ್ ಮಾಡೋದು ಹೊಸದೇನಲ್ಲ, ದಿನ ಡ್ಯಾನ್ಸ್ ಮಾಡ್ಕೊಂಡು ಅಡ್ಡಾಡ್ತಿ ಕುಣ್ಕಾಲಿಗೆ ಇತ್ತಿಗತಿ. ನಮಗೇನು ಹೊಸದಿಲ್ಲದ, ಆದ್ರೆ ಒಟ್ಟು ಚಲೋ ಪ್ರಾಕ್ಟೀಸ್ ಮಾಡತ್ತಿ, ಎಲ್ಲ ಚಲೋ ಐತಿ. ಒಟ್ಟು ಹೊಸದೇನಲ್ಲ, ಕುಣ್ಕಾಲಿಗೆ ಇತ್ತೀನಿ. ಸ್ಕೂಲಿಗೆ ಬಸ್ಸಿಗೆ ಹೊಟ್ಟೆ ನೋಡ್ರಿ, ಬಸ್ ಮ್ಯಾಲೆ ಹೋಗೈತಂತ. ನನ್ನ ಫ್ರೆಂಡ್ ಫೋನ್ ಮಾಡಿದ್ರೆ ಬಸ್ ಮ್ಯಾಲೆ ಹೋಗೈತಿ ಬರ್ರಿ ಅಂಥೇಳಿ, ಅದಕ್ಕೆ ಅರ್ಜೆಂಟಿಗೆ ಹೊಂಟೇನಿ. ಸ್ಟಾರ್ಟಿಂಗ್ ಲಾಗ್ ಮನೆಯೊಳಗೆ ಮಾಡ್ಕೊಂಡೇನಿ. ಈಗ ಬಸ್ಸಿಗೆ ಹೋಗೋದು ಮಾಡತ್ತೀನಿ. ಡೈಲಿ ಬಸ್ಸಿಗೆ ಹೋಗ್ತೇನೆ, ಬಸ್ಸಿಗೆ ಬರ್ತೀನಿ. ಚರಿಗೆ ಅವ್ರ ಪಪ್ಪ ಕರ್ಕೊಂಬಂದು ಊಟ ಅದು ಮಾಡಿಸಿರ್ತಾರೆ. ನೆಕ್ಸ್ಟ್ ಇನ್ನು ಕ್ಲಾಸಿಗೆ ಹೋದ್ಮೇಲೆ ಸಿಗ್ತೇನಂತ. ನೋಡೋಣ ಕ್ಲಾಸ್ನಾಗ ಏನೇನು ಮಜಾ ಮಸ್ತಿ ಮಾಡ್ತೀವಿ ಅಂಥೇಳಿ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನಂತ. ಫಸ್ಟ್ ಟೈಮ್ ಟ್ರೈಪಾಡ್ ತೊಗೊಂಡು ಹೊರಗೆಲ್ಲೂ ಪ್ರೊಫೆಷ್ನಲ್ಲಾಗಿ ಲಾಗ್ ಮಾಡ್ಕೊಳಕ್ಕೆ ಹೊಂಟೀನಿ. ಹೆಂಗೆ ಬರ್ತೈತೆ ಔಟ್ಪುಟ್ಟ ನಮ್ಗೆ ಗೊತ್ತಿಲ್ಲ, ಬಟ್ ಮಾಡ್ಬೇಕಂತ ಐತಿ. ನೋಡೋದು, ಜಸ್ಟ್ ಸ್ಟೇ ಟ್ಯೂನ್ನಾಗಿರ್ರಿ, ಹೆಂಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೇನಂತ. ಬಾಯ್. ಸೊ ಸ್ಕೂಲಿಗೆ ಬಂದಮೇಲೆ ಎಲ್ಲ ಮದರ್ಸ್ನೂ ಮೀಟಪ್ ಆದ್ವಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ನೋಡಿ ಅವರೆಲ್ಲ ನಂಗೆ ಕಾಮಿಡಿ ಮಾಡತ್ತಾರ, ಏನು ಮಾಡತ್ತಾರಪ್ಪ ಇವರು ಅಂಥೇಳಿ. ಆಮೇಲೆ ನಂಗೆ ಸಖತ್ ಸಪೋರ್ಟ್ ಮಾಡಿದ್ರು ಅವರು. ಮೇ ಬಿ ನಾನು ಅಂದ್ಕೊಂಡಿದ್ದೆ ವಿಡಿಯೋಕ್ಕೆ ಶೈ ಇರ್ತಾರೆ, ನಂಗೆ ಸಪೋರ್ಟ್ ಮಾಡೋಂಗಿಲ್ಲ, ಕ್ಯಾಮ್ರಾದಾಗ ಕಾಣಿಸ್ಕೊಳಂಗಿಲ್ಲ ಅಂತ. ಬಟ್ ಎಲ್ಲ ಫ್ರೆಂಡ್ಸೂ ಭಾಳನ ಸಪೋರ್ಟ್ ಮಾಡಿದ್ರು ನಂಗೆ. ಎಲ್ಲರೂ ಕ್ಯಾಮ್ರಾಗೆ ಹಾಯ್ ಹೇಳಿದ್ರು. ಇದು ನೋಡ್ರಿ ಕ್ಯೂಟಿ ಡಾಲ್, ಆಕಿ ಭಾರಿ ಮಸ್ತ್ ಡ್ಯಾನ್ಸ್ ಮಾಡ್ತಾಳೆ. ನಾವು ಹೋಗಿ ಮೀಟಪ್ ಎಲ್ಲ ಮಾಡಿದ್ರಾಗ ಅಂದ್ರೆ ನರ್ಸರಿ ಮಕ್ಕಳು ಪ್ರಾಕ್ಟೀಸಿಗೆ ಬಂದ್ರೆ ನಾವು ಇವತ್ತು ಒಂದು ಸ್ವಲ್ಪ ಎಲ್ಲರೂ ಜಲ್ದಿನ ಹೋಗಿದ್ವಿ. ಯಾಕಂದ್ರೆ
ಸರ್ ನಮಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿನ್ನೆದೆಲ್ಲ ಪ್ರಾಕ್ಟೀಸ್ನ ಒಂದು ಸಲ ನಾವು ಇನ್ನೊಮ್ಮೆ ರಿಪಿಟೇಷನ್ ಮಾಡ್ಕೋಬೇಕು ಅಂಥೇಳಿ ಸೊ ಎಲ್ಲರೂ ಮೀಟಪ್ ಆದ್ವಿ. ಅವ್ರದ್ದೆಲ್ಲ ಮಕ್ಕಳದೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮುಗಿಯೋ ಮಟ್ಟ ಅಂತಂದ್ರೆ ನಾವು ನಮ್ಮ ಡ್ಯಾನ್ಸ್ ಕ್ಲಾಸ್ ಎದುರುಗಡೆನೇ ಇನ್ನೊಂದು ಸ್ವಲ್ಪ ಸ್ಪೇಸ್ ಐತಿ, ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳಕ್ಕಂತ ಹೋದ್ವಿ. ಅಲ್ಲೇ ಹೋದ ತಕ್ಷಣ ನೋಡ್ರಿ ಎಲ್ಲರೂ ಕ್ಯಾಮ್ರಾಗೆ ಬಂದು ಹಾಯ್ ಹೇಳ್ತಾರೆ ನಂಗೆ. ನಿಜವಾಗ್ಲೂ ನನಗೆ ಮಾಮ್ಸ್ ಫ್ರೆಂಡ್ಸ್ ಎಲ್ಲ ಭಾಳನ ಸಪೋರ್ಟ್ ಮಾಡಿದ್ರೆ ವಿಡಿಯೋ ಮಾಡ್ಕೊಳಕ್ಕೆ. ಅವರಿಗೆಲ್ಲ ನಾನು ವಿಡಿಯೋ ಮೂಲಕನ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಾನು ಇಲ್ಲಿ ಕಂಪ್ಲೀಟ್ಲಿ ವಾಯ್ಸ್ ಓವರ್ ಕೊಡತ್ತೀನಿ. ಯಾಕೆ ಅಂತಂದ್ರೆ ಹಿಂದೆ ಡ್ಯಾನ್ಸ್ ಕ್ಲಾಸ್ನಾಗ ಹುಡುಗರಿಗೆ ಸಾಂಗ್ ಸ್ಟಾರ್ಟ್ ಐತಿ. ಸೊ ಸಾಂಗ ಕಾಪಿರೈಟ್ ಕ್ಲೇಮ್ ಆಗ್ತೈತಿ ಅಂಥೇಳಿ ನಾನು ಕಂಪ್ಲೀಟ್ ವಾಯ್ಸ್ ಓವರ್ ಕೊಡತ್ತೀನಿ. ನಾವು ಪ್ರಾಕ್ಟೀಸ್ ಮಾಡಿದ್ದನ್ನು ನಿಮ್ಗೇನು ತೋರಿಸ್ಲಿಲ್ಲ ನಾನು. ಸೊ ಜಸ್ಟ್ ಕ್ಯಾಮ್ರಾ ಆಫ್ ಮಾಡಿ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ವಿ. ಇಲ್ಲಿ ನರ್ಸರಿ ಮಕ್ಕಳು ಡ್ಯಾನ್ಸ್ ಕಲಿಯತ್ತಾರ. ಅಷ್ಟರಲ್ಲಿ ನನ್ನ ಇನ್ನೊಬ್ಬ ಫ್ರೆಂಡ್ ಬಂದ್ರೆ ಅವ್ರ ಮಗನೂ ಕರ್ಕೊಂಬಂದಿರ್ತಾರೆ. ಅವ್ರು ಭಾಳ ಕ್ಯೂಟ್ ಇದ್ದಾನೆ. ಈಗ ಜಸ್ಟ್ 1.5 ವರ್ಷದವ ಇದ್ದಾನೆ. ಸೊ ಅವನಿಗೂ ಎತ್ಕೊಂಡು ಆಟ ಆಡಿಸಿದ್ವಿ. ನಮ್ಮ ಡ್ಯಾನ್ಸ್ ಸರ್ ಪ್ರವೀಣ್ ಸರ್ ನರ್ಸರಿ ಮಕ್ಕಳಿಗೆ ಅವ್ರದ್ದು ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡ್ಸತ್ತಾರೆ ನೋಡ್ರಿ. ಇನ್ನೇನು ಭಾಳ ದಿನ ಉಳ್ದಿಲ್ಲ. ಸೊ ಹಾಗಾಗಿ ಭಾಳ ಹಾರ್ಡ್ ಪ್ರಾಕ್ಟೀಸ್ ನಡೆದೈತಿ ಎಲ್ಲರದು. ಅವ್ರದ್ದು ಪ್ರಾಕ್ಟೀಸ್ ಮುಗಿಯೋದಕ್ಕಂದ್ರೆ ನನ್ನ ಇನ್ನೊಬ್ಬ ಫ್ರೆಂಡ ಬಂದರು ನೋಡ್ರಿ. ಅವರು ಕೂಡ ಕ್ಯಾಮ್ರಾದಾಗ ಹೈ ಹೇಳತ್ತಾರೆ. ಅಷ್ಟರೊಳಗೆ ನರ್ಸರಿ ಮಕ್ಕಳದು ಪ್ರಾಕ್ಟೀಸ್ ಮುಗಿಸಿ ಅವರು ಹೋದರು. ಈಗ ನೆಕ್ಸ್ಟ್ ನಮ್ದು ಸ್ಟಾರ್ಟ್ ಆಗ್ತೈತಿ ನೋಡ್ರಿ ಪ್ರಾಕ್ಟೀಸ್. ಹಾಯ್ ಫ್ರೆಂಡ್ಸ್, ಹಾಯ್. ನಮ್ಮ ಮದರ್ಸ್ ಗ್ಯಾಂಗ್ ನೋಡ್ರಿ ಈಗ ಇವ್ರು ಮಸ್ತಿ ಚಲೋ ಆಕೈತಿ. ನಮ್ಮ ಪ್ರವೀಣ್ ಸರಿಗೆ ಮಕ್ಕಳನ್ನ ಹಿಡಿಯೋದು ಒಂದು, ಮದರ್ಸ್ ಹಿಡಿಯೋದು ಭಾಳ ಸ್ಟ್ರಗಲ್ ಕೆಲಸ ಇಲ್ಲಿ. ಬರ್ರಿ ಹೆಂಗೆ ಎಲ್ಲ ಎಂಜಾಯ್ ಮಾಡ್ತೇವೆ ಅಂತ ನೋಡೋಣ. ಇವ್ರ ನನ್ನ ಫ್ರೆಂಡ ಅನಘ ಅಂತ ಹೇಳಿ. ಇವ್ರದ್ದು ಆನ್ಲೈನ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಆಫ್ಲೈನ್ ಸೀರೆ ಶಾಪ್ ಐತಿ. ಇನ್ಸ್ಟಾಗ್ರಾಮ್ನಾಗ ಶ್ರಾವಣ ಕಲೆಕ್ಷನ್ಸ್ ಅಂತ ಹೇಳಿ ಪೇಜ್ ಐತಿ, ಫಾಲೋ ಮಾಡ್ಕೊರಿ. ನೀವು ಬೇಕಿದ್ರೆ DM ಮಾಡ್ರಿ. ಅವರು ಕೊರಿಯರ್ ಸರ್ವಿಸ್ ನಾ ಹೇಳಿದಂತೆ ಈಗ ಸ್ಟಾರ್ಟ್ ಮಾಡ್ತಾರೆ. ಅದು ಬಿಟ್ಟು ಅವ್ರು ಎವ್ರಿ ಮಂತ್ ಶಾಪ್ ಏನದು ಎಕ್ಸಿಬಿಷನ್ ಕಂಡಕ್ಟ್ ಮಾಡಿರ್ತಾರ. ಬೇಕಿದ್ರೆ ಇನ್ಸ್ಟಾಗ್ರಾಮ್ನಾಗ DM ಮಾಡ್ರಿ, ಸಿಗ್ತಾರ. ಕಾಟನ್, ಪ್ಯೂರ್ ಕಾಟನ್ ಸ್ಯಾರೀಸ್ ಇವ್ರ ಕಡೆ. 90 ಬ್ಯಾಚ್ ಮದರ್ಸ್ ಎಲ್ಲ ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ ನೋಡ್ರಿ. ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡತ್ತಾರ. ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತೀವಿ ಈಗ ನಾವು. ಯಾಕಂದ್ರೆ ಫೈನಲಿ 3 days ಅಷ್ಟೇ ಉಳಿದೈತಿ. ಇವತ್ತು ಡಿಸೆಂಬರ್ 31 ಲಾಂಚ್ ಆನ್ಯುವಲ್ ಡೇ ಆದಮೇಲೆ ಬರ್ತೈತಿ. ಬಟ್ ಪ್ರಾಕ್ಟೀಸ್ ಹೆಂಗಿರ್ತೈತಿ ಅನ್ನೋದನ್ನ ನೋಡ್ಕೊಂಡು ಬರ್ರಿ. ಸೊ ಫೈನಲಿ ನಮ್ಮದು ಪೊಸಿಷನ್ ತೊಗೊಂಡು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ನೋಡ್ರಿ. ಇಲ್ಲೇ ಸಾಂಗ್ ಪ್ಲೇ ಐತಿ ಅಂಥೇಳಿ ನಾನು ವಾಯ್ಸ್ ಓವರ್ ಕೊಡತ್ತೀನಿ. ಒರಿಜಿನಲ್ ವಾಯ್ಸ್ನ ಮ್ಯೂಟ್ ಮಾಡೀನಿ. ಸೊ ನಾವು ಈ ಥರ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರ್ತೀವಿ. ಆಲ್ಮೋಸ್ಟ್ ಆಲ್ ಎಲ್ಲ ಸಾಂಗನ್ನು ಕಲ್ತೇವಿ ನಾವು. ಲಾಸ್ಟ್ ಇನ್ನೊಂದು 1 or 2 ಸಾಂಗ್ಸ್ ಅಷ್ಟೇ ಅದಾವು. ಬರೀ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀವಿ ಅಂಥೇಳಿ ನೋಡ್ಕೊಂಡು ಬರೋಣಂತ. You can exercise करना है 5 6 7 8 start 1 run round बस इसे फेस करके 2 हां 3 फेस मार रही हां 2 थोड़ा आगे आओ 1 2 ಹೆವಿ ಪ್ರಾಕ್ಟೀಸ್ ಆದಮೇಲೆ ಎಲ್ಲರೂ ಸ್ವಲ್ಪ ಟಯರ್ಡ್ ಆದ್ವಿ ಅಂಥೇಳಿ ಒಂದು ಸ್ವಲ್ಪ ರೆಸ್ಟಿಗೆ ಅಂಥೇಳಿ ಕೂತ್ಕೊಂಡಿದ್ವಿ ನೋಡ್ರಿ. ನೆಕ್ಸ್ಟ್ ಮತ್ತು ಒಂದು 3 to 4 minutes ಆದಮೇಲೆ ಮತ್ತೆ ವಾಪಸ್ ಪ್ರಾಕ್ಟೀಸಿಗೆ ಬಿಟ್ವಿ ನಾವು ಪೊಸಿಷನಿಗೆ. ಒಂದು ಸ್ವಲ್ಪ ಯಾರಾದರೂ ಒಬ್ಬರು ಮಿಸ್ಟೇಕ್ ಮಾಡಿದ್ರಂದ್ರೂ ಸಾಂಗ್ ಆಫ್ ಮಾಡಿ ಮತ್ತೆ ಕೌಂಟಿಂಗ್ನಾಗ ಫಸ್ಟಿಂದನೇ ಕಲ್ಸ್ಕೊತ ಬರ್ತಾರೆ. ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರಿಗೇನೆ ಕಲ್ಸ್ಕೊತ ಬರ್ತಾರೆ. ಯಾರ ಒಂದು ಮಿಸ್ಟೇಕ್ ಮಾಡಿದ್ರು ಸ್ಟಾಪ್ ಮಾಡಿ ಮತ್ತೆ ಅವ್ರಿಗೆ ಕಲಿಸಿ ಮತ್ತೆ ಮಾಡ್ತಾರೆ. ಮತ್ತು ಎಲ್ಲರನ್ನೂ ಅಬ್ಸರ್ವ್ ಮಾಡಿ ನೋಡಿ ಕಲಿಸ್ತಾರೆ ಸರ್. ಭಾಳ ಮಸ್ತ್ ಡ್ಯಾನ್ಸ್ ಕಲಿಸ್ತಾರೆ. ನಮಗೂ ಎಲ್ಲರಿಗೂ ಮನೆ ಒಳಗೆ ನಮ್ದು ಒಂದು ರೊಟೀನ ಬೇರೆ ಇರ್ತೈತಿ. ಮದರ್ಸ್ ಅಂದಾಗ ಸ್ವಲ್ಪ ಏನಾರ ಚೇಂಜ್ ಬೇಕಂದ್ರೆ ಭಾರಿ ಮಸ್ತ್ ಕಾನ್ಸೆಪ್ಟನ್ನು ಇವರು ತೊಗೊಂಡು ಬಂದಾರ ನೋಡ್ರಿ. ಸೊ ಯೂಶ್ವಲಿ ಎಲ್ಲ ಸ್ಕೂಲ್ನಾಗೂ ಈ ಕಾನ್ಸೆಪ್ಟ ಇರಂಗಿಲ್ಲ. ಬಟ್ ನನ್ನ ಚೆರಿ ಸ್ಕೂಲ್ನಾಗ ಈ ಕಾನ್ಸೆಪ್ಟ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಐತಿ. ಎವ್ರಿ ಇಯರ್ ಆ್ಯನ್ವಲ್ ಡೇದಾಗ
ಮದರ್ಸಿಗೆ ಅಂತ ಹೇಳಿ ನಾವು ಒಂದು ಯುನೀಕ್ ಕಾನ್ಸೆಪ್ಟನ್ನ ತೊಗೊಂಡು ಬಂದಿರ್ತಾರೆ. ನಮಗೂ ಸ್ವಲ್ಪ ಚೇಂಜ್ ಇರ್ತೈತಿ. ಮತ್ತು ಕಾಲೇಜ್ ಡೇಸ್ ಅದು ಆದಮೇಲೆ ಈ ಥರ ಎಂಟರ್ಟೈನ್ಮೆಂಟ್ ಅದು ನಾವು ಬಿಟ್ಟಿರ್ತೀವಿ. ಈಗ ಒಂದು ಚಲೋ ಆಪರ್ಚುನಿಟಿ ಅನ್ಬೋದು ನಾವು ಎಲ್ಲನೂ ಎಂಜಾಯ್ ಮಾಡೋಕ್ಕೆ. ಗಾಯ್ಸ್ ಟೈಮ್ ಆಗೈತಿ 3 ಗಂಟೆ, ಇನ್ನೂ ಮಟನೂ ಡ್ಯಾನ್ಸ್ ಪ್ರಾಕ್ಟೀಸ್ನಾಗ ಅದೇವಿ. ಒಳಗೆ ಹೆಂಗೆ ಪ್ರಾಕ್ಟೀಸ್ ಮಾಡತ್ತಾರ ಅನ್ನೋದನ್ನು ತೋರಿಸ್ತೇನೆ. ನಮ್ಮ ಡ್ಯಾನ್ಸ್ ಕ್ಲಾಸ್ ಹೆಂಗೈತೆ ಅನ್ನೋದನ್ನು ತೋರಿಸ್ತೇನೆ, ನೋಡ್ಕೊಂಡು ಬರ್ರಿ. ಸೊ ಇದು ನಮ್ಮದು ಡ್ಯಾನ್ಸ್ ಕ್ಲಾಸ್ ಹೆಸರೈತಿ, ಸ್ಟೆಪ್ ಆರ್ಟ್ ಡ್ಯಾನ್ಸ್ ಅಂತ ಹೇಳಿ, ಫಿಟ್ನೆಸ್ ಸ್ಟುಡಿಯೋ. ಸ್ಟೆಪ್ ಆರ್ಟ್ ಅಂತನ ಡ್ಯಾನ್ಸ್ ಕ್ಲಾಸ್ ಐತಿ. ಇವ್ರದ್ದು ಸಮ್ಮರ್ ಕ್ಲಾಸು ಇರ್ತೈತಿ. ಕಾಂಟ್ಯಾಕ್ಟ್ ನಂಬರು ನಿಮ್ಗೆ ಇಲ್ಲಿ ಕಾಣತೈತೆ ಅನಿಸ್ತೈತಿ. ಬರೀ ಮದರ್ಸಿಗಂತನ ಈ ಕಾನ್ಸೆಪ್ಟ್ ಇಟ್ಟಿರಂಗಿಲ್ಲ ನಮ್ಮ ಚೆರಿ ಸ್ಕೂಲ್ನಾಗ. 1 ವರ್ಷ ಫಾದರ್ಸಿಗೆ ಇರ್ತೈತಿ, ಗ್ರ್ಯಾಂಡ್ ಪೇರೆಂಟ್ಸಿಗೆ ಇರ್ತೈತಿ, ಮತ್ತು ಮದರ್ಸಿಗೂ ಇರ್ತೈತಿ. ಈ ವರ್ಷ ಮದರ್ಸ್ ಮತ್ತು ಗ್ರ್ಯಾಂಡ್ ಪೇರೆಂಟ್ಸಿಗೆ ಅಂತ ಹೇಳಿ ಇತ್ತು. ಗ್ರ್ಯಾಂಡ್ ಪೇರೆಂಟ್ಸಿಗೆ ಕೂಡ ಡ್ಯಾನ್ಸ್ ಮಾಡಾರ. ಅದು ನಾನು ಆ್ಯನ್ವಲ್ ಡೇ ಲಾಗ್ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ತೇನಂತ. ಸೊ ನೋಡ್ರಿ, ಒಳಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಈ ಥರ ನಡೆದೈತಿ. ಫುಲ್ ಆನ್ ಜೋಶ್ನಾಗ ಪ್ರಾಕ್ಟೀಸ್ ಮಾಡತ್ತಾರ. ಸೊ ಮತ್ತು ಹೊಸ ಸಾಂಗ್ ಕಲ್ಸಾತಿದ್ರು. ಸೊ ಇಲ್ಲೇ ಕೌಂಟಿಂಗ್ ಮೇಲೆ ನಮ್ಮ ಪ್ರವೀಣ್ ಸರ್ ಯಾವ ಥರ ನಮ್ಗೆ ಡ್ಯಾನ್ಸ್ ಕಲ್ಸಾತಾರ ಅನ್ನೋದನ್ನು ನೋಡ್ಕೊಂಡು ಬರ್ರಿ. ಸೊ ಇದು ನಮ್ಮದು ಆ್ಯನ್ವಲ್ ಡೇಕ್ಕಿಂತ ಮುಂಚೆ ನಾವು ಪ್ರಾಕ್ಟೀಸ್ ಮಾಡಿದ್ದು. ಈಗ ಆಲ್ರೆಡಿ ನಮ್ಮದು ಆ್ಯನ್ವಲ್ ಡೇ ಮುಗ್ದೈತಿ. ಮತ್ತು ಪ್ರವೀಣ್ ಸರ್ ಡ್ಯಾನ್ಸ್ ಕ್ಲಾಸ್ ಒಳಗೆ ಜುಂಬಾ ಕ್ಲಾಸ್ನು ಫಿಟ್ನೆಸ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ಯಾರ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೆಳಗೆ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗ್ಬೋದು ನೋಡಿರಿ. ಸೊ ಹಾರ್ಡ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮುಗಿಸಿ ಮನೆಗೆ ಹೊಂಟೇವಿ. ನಮ್ದು ಡ್ಯಾನ್ಸರ್ ಇಲ್ಲದ ನೋಡ್ರಿ. ಸರ್ ಹಾಯ್ ರೀ. ಪ್ರವೀಣ್ ಸರ್ ಅಂತ ಹೇಳಿ ಅವ್ರದ್ದು ಡ್ಯಾನ್ಸ್ ಅಕಾಡೆಮಿ ಸ್ಟೆಪ್ಪಿನ್ ಅಂತ ಹೇಳಿ. ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ. ನಿಮ್ಗೆ ಕೊರಿಯೋಗ್ರಫಿ ಯಾವುದೇ ಇರಲಿ, ಸ್ಕೂಲ್ ಕೊರಿಯೋಗ್ರಫಿ ಇರಲಿ, ಡ್ಯಾನ್ಸ್ ಕ್ಲಾಸ್ ಇರಲಿ, ಮತ್ತು ಸಂಗೀತ ಫಂಕ್ಷನ್, ಮೆಹಂದಿ ಫಂಕ್ಷನ್ ಎಲ್ಲದಕ್ಕೂ ನಮ್ಮ ಸರ್ ನಿಮ್ಗೆ ಕೊರಿಯೋಗ್ರಫಿ ಮಾಡಿಕೊಡ್ತಾರೆ. ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಸಿಗ್ತೈತಿ. ಸರ್ದ ಸಮ್ಮರ್ ಕ್ಲಾಸ್ ಇರ್ತೈತಿ ಮತ್ತು ಜುಂಬಾ ಕ್ಲಾಸು ಸ್ಟಾರ್ಟ್ ಮಾಡೋರು ಅದಾರ. ಅದು ಏನೋ ಇದ್ರು ಅವ್ರ ಪಾಂಪ್ಲೆಟ್ ಮಾಡಿ ಕಳ್ಸಿರ್ತಾರೆ. ನಾ ಅದನ್ನು ನಿಮ್ಗೆ ಶೇರ್ ಮಾಡ್ತೇನಂತ. ಸೊ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಐತಿ, ಮನೆ ಹೋಗಿ ಎಂಡ್ ಮಾಡ್ತೇನಂತ. ಟಿಲ್ ದೆನ್ ಸ್ಟೇ ಟ್ಯೂನ್, ಬಾಯ್. ಸೊ ನಾನು ಭಾಳ ಟಯರ್ಡ್ ಆಗಿದ್ದಕ್ಕೆ ಮನೆಗೆ ಹೋದ್ಮೇಲೆ ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಸೊ ಪ್ರಾಕ್ಟೀಸ್ ಕ್ಲಾಸ್ನಾಗ ನಾನು ಲಾಗ್ನ ಎಂಡ್ ಮಾಡತ್ತೀನಿ. ನಿಮಗೆಲ್ಲ ಈ ಲಾಗ್ ಹೆಂಗೆ ಅನ್ನಿಸ್ತಾ ಅಂಥೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.